ಈ ವಿಚಿತ್ರಕ್ಕೂ ವಿಪರ್ಯಾಸಕ್ಕೂ ದೌರ್ಭಾಗ್ಯಕ್ಕೂ ದುರಂತಕ್ಕೂ ಏನು ವ್ಯತ್ಯಾಸ ಅಂತ ಒಂದು ಸಣ್ಣ ಕಥೆ ಒಳಗೆ ಹೇಳ್ತೀನಿ ಕೇಳ್ರಿ. ರಾಯಣ್ಣ ಒಬ್ಬ ಕುರುಬರು ಹುಡುಗ ಅಂತ ರಾಣಿ ಚೆನ್ನಮ್ಮಗೆ ಗೊತ್ತಿರಲಿಲ್ಲ. ಹಂಗೆ ಚೆನ್ನಮ್ಮ ಒಬ್ಬಳು ಲಿಂಗಾಯತರು ಅಂತ ರಾಯಣ್ಣನಿಗೂ ಗೊತ್ತಿರಲಿಲ್ಲ. ಆದ್ರೆ ಅವರಿಬ್ಬರು ತಾಯಿ ಮಗನ ಥರ ಹೋರಾಟ ಮಾಡಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು. ಇದೇ ವಿಚಿತ್ರ. ಇನ್ನು ಅವರಿಬ್ಬರು ಅಭಿಮಾನಿಗಳನ್ನು ತಿಳ್ಕೊಂಡು ತಿರುಗಾಡ್ತಾರಲ್ಲ, ಅವರ ಅಭಿಮಾನಿಗಳಿಗೆ ಅವರಿಬ್ಬರು ಜಾತಿ ಬಿಟ್ಟರೆ ಅವ್ರು ಯಾತಕ್ಕೆ ಹೋರಾಟ ಮಾಡೋದಂತಲೇ ಗೊತ್ತಿಲ್ಲ. ಇದೇ ವಿಪರ್ಯಾಸ. ಇನ್ನು ಈ ಜಾತಿ ಪದ್ಧತಿಯಿಂದ ನಮ್ಮ ದೇಶ ಮತ್ತು ಅದೇ ಗುಲಾಮಗಿರಿಗೆ ಹೋಗುತ್ತಲ್ಲ, ಅದೇ ದೌರ್ಭಾಗ್ಯ. ಈ ದೌರ್ಭಾಗ್ಯ ಪರಿಸ್ಥಿತಿ ಬರ್ತಂತ ಗೊತ್ತಿದ್ರೂ ಕೂಡ ಈ ವಿಡಿಯೋನು ನೋಡಿ ಕೂಡ ನೀವು ಮತ್ತೆ ರಾಯಣ್ಣನ ಮತ್ತು ಚೆನ್ನಮ್ಮನ ಅದೇ ಜಾತಿ ಒಳಗೆ ಸೇರಿಸ್ತಾರಲ್ಲ, ಅದೇ ದುರಂತ. ಈ ದೇಶಕ್ಕೋಸ್ಕರ ತಮ್ಮ ಪ್ರಾಣ ಪಕ್ಷಿಗಳನ್ನೇ ಕಳ್ಕೊಂಡ್ಬಿಟ್ಟಾರೆ ಅವರು. ಅಂಥ ಸ್ವತಂತ್ರ ಪಕ್ಷಿಗಳನ್ನು ಮತ್ತು ಅದೇ ಜಾತಿ ಪಂಜರದಾಗ ಸೇರಿಸೋದು ಎಷ್ಟು ಸರಿ? ನೀವೇ ಯೋಚನೆ ಮಾಡಿರಿ.